ಮೋದಿ ಮಾರ್ಗದಲ್ಲಿ ಜಿಲೆಟಿನ್ ಪತ್ತೆ ಆದಂಥ ಕೇಸ್. ಇದು ಮತ್ತಷ್ಟು ಮಾಹಿತಿ ಇದರಿಂದ ಬಯಲಾಗ್ತಾ ಇದೆ. ಕೇವಲ ಬೆಂಗಳೂರಿನ ಕಂಟ್ರೋಲ್ ರೂಮಿಗೆ ಮಾತ್ರ ಅಲ್ಲ, ತಮಿಳುನಾಡಿನ ಕಂಟ್ರೋಲ್ ರೂಮ್ಗೂ ಕೂಡ ಆರೋಪಿ ಕರೆ ಮಾಡಿದ್ದ ಅನ್ನುವಂಥ ಮಾತು. ನಾನು ಬಾಂಬ್ ಬಿಟ್ಟಿದ್ದೀನಿ, ಅದು ಸ್ಫೋಟ ಆಗುತ್ತೆ ಅಂತ ವಾಟ್ಸಪ್ ಮೆಸೇಜ್ ಮಾಡಿದ್ದ. ವಾಟ್ಸಪ್ ಮೆಸೇಜ್. ಈತನ ಹೆಸರು ಲೋಹಿತ್, ಬೆಂಗಳೂರಿನವನು. ಬಾಂಬ್ ಸ್ಫೋಟ ಮಾಡ್ತೀನಿ ಅಂತ ಇವನು ಮೆಸೇಜ್ ಮಾಡಿದ್ದ. ವಾಟ್ಸಪ್ ಮೆಸೇಜ್ ಬಗ್ಗೆ ಅನುಮಾನ ಬಂತು. ಆರೋಪಿ ಹೇಳಿರುವಂಥ ಸ್ಥಳದ ಹತ್ತಿರವೇನೆ ಸ್ಫೋಟಕ ಪತ್ತೆಯಾಯಿತು. ಆರೋಪಿ ಲೋಹಿತ್ ಬಂದು ಅವನೇ ಸ್ಫೋಟಕಗಳನ್ನು ಇಟ್ಟು ಹೋದ್ನ ಅಥವಾ ಬೇರೆಯವ್ರ ಮುಖಾಂತರ ಏನಾದರೂ ಇಳಿಸಿದ್ನ, ಇದೆಲ್ಲದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಯಾರೋ ಬೈಕ್ನಲ್ಲಿ ಆರೋಪಿಗಳು ಬಂದು ಇಟ್ಟಿರಬಹುದಾ, ಇಟ್ಟು ಹೋಗಿರ್ಬೋದಾ, ಇದೆಲ್ಲದರ ಬಗ್ಗೆನೂ ಕೂಡ ಈ ವಡೇರಹಳ್ಳಿ ಗೇಟ್ ಬಳಿ ಸ್ಫೋಟಕ ಏನು ಪತ್ತೆಯಾಗಿತ್ತು ಅದರ ಬಗ್ಗೆ ಆರೋಪಿ ಇಲ್ಲಿನ ಕಂಟ್ರೋಲ್ ರೂಮಿಗೆ ಕರೆ ಮಾಡ್ತಾನೆ, ನಾನು ಬಾಂಬ್ ಬಿಟ್ಟಿದ್ದೀನಿ ಅಂತ. ಇಲ್ಲಿಗೆ ಮಾತ್ರ ಅಲ್ಲ, ತಮಿಳುನಾಡಿನ ಕಂಟ್ರೋಲ್ ರೂಮಿಗೂ ಕೂಡ ಕರೆ ಮಾಡಿರ್ತಾನೆ. ಇವನ ಮೇಲೆ ಒಂದು ಈ ಮೊದಲಿಂದಲೂ ಆರೋಪಗಳಿದೆ. ಈ ರೀತಿ ಯಾರಾದರೂ VVIPಗಳು ಬರುವಂಥ ಸಂದರ್ಭದಲ್ಲಿ ಈ ರೀತಿ ಈತ ಕರೆ ಮಾಡೋದು. ಇಲ್ಲಿ ಬಂದಿರುವಂಥದ್ದೇನು ಅಂದರೆ, ಈ ಜಿಲೆಟಿನ್ ಕಡ್ಡಿ ಸಿಕ್ಕಿದ್ದು ಎಲ್ಲಿಂದ, ಅವನೇ ತಂದಿಟ್ನ ಅಥವಾ ಬೇರೆ ಯಾರ ಹತ್ರನಾದರೂ ಇರಿಸಿದ್ನಾ, ಇದು ಎದ್ದಿರುವಂಥ ಪ್ರಶ್ನೆ. ಯಾರಿಟ್ಟರು ಸ್ಫೋಟಕವನ್ನು? ಕಗ್ಗಲೀಪುರ ಠಾಣೆ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. 6 ತಂಡಗಳು, 6 ಟೀಮ್ಸ್ ಈಗಾಗಲೇ ಇನ್ವೆಸ್ಟಿಗೇಷನ್ ಶುರು ಮಾಡಿವೆ. 2 ದಿನ ಆದರೂ ಕೂಡ ಇವನು ಆರೋಪಿಯ ಸುಳಿವು ಸಿಗ್ತಾ ಇಲ್ಲ. CC ಕ್ಯಾಮೆರಾ, ಟವರ್ ಡಂಪ್ಗಳು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾವ ಸ್ಥಳದಲ್ಲಿ ಆ ಬಾಕ್ಸ್ ಸಿಕ್ತು, ಜಿಲೆಟಿನ್ ಕಡ್ಡಿ ಇದ್ದಂಥ ಬಾಕ್ಸ್ ಸಿಕ್ತು, ಅಲ್ಲಿ CCTV ಇಲ್ಲ. ನೋಡಿ, ಇದು ಸಂಗತಿ. ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಇದು. ಪ್ರಧಾನಿ ಮೋದಿ ಕಾರ್ಯಕ್ರಮ ಯಾವಾಗ ಫಿಕ್ಸ್ ಆಗಿತ್ತು, ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಏನು ಎತ್ತ, 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ CC ಕ್ಯಾಮ್ರಾಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಆದರೆ ಅಲ್ಲೇನೇ CC ಕ್ಯಾಮ್ರಾಗಳಿಲ್ಲ. ಹೀಗಾಗಿ ಏನಂದರೆ ಘಟನೆಯ ಮರುಸೃಷ್ಟಿ, ಅಂದರೆ ಈ ಪೊಲೀಸರು ಏನಾದರೂ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಮರುಸೃಷ್ಟಿ ಮಾಡ್ತಾರಲ್ಲ, ಆ ರೀತಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಸರಿ ತಮಿಳುನಾಡಿನಲ್ಲೇ ಇವನು ತಂದಿಟ್ಟಿದ್ದ, ಸ್ಫೋಟಕಗಳನ್ನು ಇಟ್ಟ. ಹಾಗಾದರೆ ತಮಿಳುನಾಡಲ್ಲಿ ಇವನಿಗೆ ಕೊಟ್ಟಂಥವ್ರು ಯಾರು? ಇದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಬೆಂಗಳೂರು ಮತ್ತು ರಾಮನಗರ ಪೊಲೀಸರು ಕೂಡ ಈಗಾಗಲೇ ತಮಿಳುನಾಡಿಗೂ ಕೂಡ ಹೋಗಿದ್ದಾರೆ. ಎಲ್ಲಿಂದ ತಂದ, ಯಾರು ಕೊಟ್ಟರು, ಏನು ಎತ್ತ, ಇದೆಲ್ಲದರ ಬಗ್ಗೆ ಕೂಡ ತನಿಖೆ. ಬರೀ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದೇನು ಸಾಮಾನ್ಯ ಸಂಗತಿ ಅಲ್ಲ, ಯಾಕಂದರೆ ದೇಶದ ಪ್ರಧಾನಿ ಬಂದಂಥ ಸಂದರ್ಭದಲ್ಲಿ ಆಗಿರುವಂಥ ದೊಡ್ಡ ಲೋಪ ಇದು. ಬಿಡಿ, ಎಷ್ಟರ ಮಟ್ಟಿಗಿದೆ ಅಂತಂದರೆ, ಪ್ರಧಾನಿ ಮೋದಿಯವರ ಕಾರ್ಯಕ್ರಮ ಮೊನ್ನೆ ಫಿಕ್ಸ್ ಆಗಿರಲ್ಲ. ಪ್ರಧಾನಿಯವರ ಕಾರ್ಯಕ್ರಮ ತಿಂಗಳಿಗಿಂತ ಮೊದಲೇ ಫಿಕ್ಸ್ ಆಗಿರುತ್ತೆ. ಒಂದು ಮಾಹಿತಿ ಕೂಡ ಇರುತ್ತೆ ರಾಜ್ಯ ಸರ್ಕಾರಕ್ಕೆ, ಈ ರೀತಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇರುತ್ತೆ ಅಂತ. ಎಷ್ಟರ ಮಟ್ಟಿಗೆ ಇವರು ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಎಷ್ಟರ ಮಟ್ಟಿಗೆ ಇನಿಷಿಯೇಟಿವ್ಗಳನ್ನು ಮಾಡಬೇಕು ಇವರು? CCTVಗಳೇ ಇಲ್ಲ ಅಂತಂತಂದರೆ ಆ ಭಾಗದಲ್ಲಿ ಅಂತಂದರೆ ಇದರ ಅರ್ಥ ಏನು? ಇದೆಲ್ಲದರ ಜೊತೆಗೆ ಈತನಿಗೆ ಯಾರು ಕೊಟ್ಟರು ಜಿಲೆಟಿನ್ ಕಡ್ಡಿಗಳನ್ನು? ತಮಿಳುನಾಡಿನಿಂದ ತಂದ, ಅವನೇ ಇಟ್ಟ ಅನ್ನುವಂಥದ್ದಿದೆ ಅಥವಾ ಬೇರೆಯವರಿಂದ ಇಡಿಸ್ತಾ ಅನ್ನುವಂಥದ್ದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರು ಪೊಲೀಸರು, ರಾಮನಗರ ಪೊಲೀಸರು ವ್ಯಾಪಕ ತನಿಖೆ ಮಾಡ್ತಾ ಇದ್ದಾರೆ. 6 ಟೀಮ್ಗಳು ಈಗಾಗಲೇ ಇನ್ವೆಸ್ಟಿಗೇಷನ್ ಶುರು ಮಾಡಿವೆ. ಏನಿದೆ ಹೆಚ್ಚಿನ ವಿವರ ಪ್ರಶಾಂತ್? ರಂಗನಾಥ್, ಮೇ 10ರಂದು ದೇಶದ ಹೆಮ್ಮೆಯ ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಕೂಡ ಆಗಮಿಸಿದ್ರು. 2 ಕಾರ್ಯಕ್ರಮಗಳು ಕೂಡ ಪಾಲ್ಗೊಂಡಿದ್ರು. ಪ್ರಧಾನಿ ಮೋದಿ ಅವರು ಬರ್ತಿದ್ದಂಥ ಸಂದರ್ಭದಲ್ಲಿ 2 ಘಟನೆಗಳು ಕೂಡ ಸಂಭವಿಸಿತು. ಪ್ರಮುಖವಾಗಿ ಬೆಳಗ್ಗೆ 7:30ರ ಸುಮಾರಿಗೆ ಬೆಂಗಳೂರು ಪೊಲೀಸ್ ಕಂಟ್ರೋಲ್ ರೂಮಿಗೆ ಒಂದು ಮೆಸೇಜ್ ಹೋಗುತ್ತೆ, ಒಂದು ಕರೆ ಕೂಡ ಹೋಗಿರುವಂಥದ್ದು. ಪ್ರಧಾನಿಯವರು ಬರ್ತಿರುವಂಥ 2 ಕಾರ್ಯಕ್ರಮದ ಬಳಿ ಕೂಡ ಬಾಂಬ್ ಇಟ್ಟಿದ್ದೀವಿ ಅನ್ನುವಂಥದ್ದು ಕೂಡ ಕರೆ ಬರುತ್ತೆ. ಹೀಗಾಗಿ ಬೆಂಗಳೂರು ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗ್ತಾರೆ. ಜೊತೆಗೆ ಬೆಂಗಳೂರಿನ ಕೋರಮಂಗಲ ಮೂಲದ ಲೋಹಿತನನ್ನು ಕೂಡ ವಶಕ್ಕೆ ಪಡ್ಕೊತಾರೆ. ಅದಾದ ಕೆಲವೇ ಗಂಟೆಗಳಲ್ಲಿ ಅಂದರೆ ಪ್ರಧಾನಿ ಮೋದಿ ಅವರು ಮೊದಲಿಗೆ HALಗೆ ಬರ್ತಾರೆ, ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಆನಂತರ ಬೆಂಗಳೂರು ಹೊರವಲಯದ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ತಾರೆ. ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕೆ ಬರುವ 2 ಗಂಟೆಗೆ ಮೊದಲು ಅಂದರೆ 9 ಗಂಟೆ ಸುಮಾರಿಗೆ ಬೆಂಗಳೂರಿನ ವಡೇರಹಳ್ಳಿ ಗೇಟ್ ಬಳಿ ಸ್ಫೋಟಕಗಳಿದ್ದಂಥ ಒಂದು ಬಾಕ್ಸ್ ಕೂಡ ಪತ್ತೆ ಆಗುತ್ತೆ. ಇದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗುತ್ತೆ.
ಬೆಂಗಳೂರು ಪೊಲೀಸರು ಒಂದ್ ಕಡೆ ತನಿಖೆ ಮಾಡ್ತಾ ಇರ್ತಾರೆ, ಬೆಂಗಳೂರು ದಕ್ಷಿಣ ಪೊಲೀಸರು ಕೂಡ ತನಿಖೆ ಮಾಡ್ತಿರ್ತಾರೆ. ಇವು ಕರೆ ಮಾಡಿರುವಂತ ಬೆಂಗಳೂರು ಮೂಲದ ಲೋಹಿತನನ್ನ ವಶಕ್ಕೆ ಪಡ್ಕೊಂಡು ಈತ ಈ ರೀತಿ ಕರೆಯನ್ನ ಮಾಡಿದಾನೆ ಅನ್ನುವಂಥದ್ದು ಕೂಡ ತಿಳಿದು ಬರುತ್ತೆ. ಆ ನಂತರದ ತನಿಖೆ ವೇಳೆ ಆತ ಒಬ್ಬ ಅಂದ್ರೆ ಮೆಂಟಲಿ ಸ್ವಲ್ಪ ಅಬ್ನಾರ್ಮಲ್ ಇದ್ದಾನೆ, ಈತ ಮೆಸೇಜ್ ಮಾಡಿದಾನೆ ಅನ್ನೋ ನಿಟ್ಟಲ್ಲೂ ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಾಕಷ್ಟು ಕಂಡು ಬರ್ತಿರುವಂತದ್ದು ಕೇವಲ ಬೆಂಗಳೂರಿನ ಕಂಟ್ರೋಲ್ ರೂಮಿಗೆ ಆತ ಈಗ ಕರೆಯನ್ನ ಮಾಡಿರಲಿಲ್ಲ, ಜೊತೆಗೆ ತಮಿಳುನಾಡಿನ ಪೊಲೀಸ್ ಕಂಟ್ರೋಲ್ ರೂಮಿಗೆ ಕೂಡ ಮಾಡಿದ್ದ, ಜೊತೆಗೆ ಬಾಂಬ್ ಇಟ್ಟಿರುವುದಾಗಿ ವಾಟ್ಸಪ್ ಮೆಸೇಜ್ ಅನ್ನು ಕೂಡ ಮಾಡಿದ್ದ. ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಇದರಲ್ಲಿ ಮತ್ತೊಂದು ಅಂಶ ಕಂಡು ಬರ್ತಾ ಇರುವಂತದ್ದು, ಈತ ಏನು ಮೆಸೇಜ್ ಮಾಡಿದ್ದಾನೆ ಅದರಲ್ಲಿ ಈಗ ವಡೇರಳ್ಳಿ ಗೇಟ್ ಬಳಿ ಏನು ಸ್ಫೋಟಕಗಳು ಪತ್ತೆ ಆಗಿದಾವೆ ಅದಕ್ಕೂ ಸಾಮ್ಯತೆ ಕಂಡು ಬರ್ತಾ ಇದೆ. ಈತನನ್ನ ಮೆಂಟಲಿ ಅಬ್ನಾರ್ಮಲ್ ಅಂತ ಹೇಳ್ತಿದ್ದಾರೆ, ಹಿಂದೆ ಕೂಡ ಆತ ಮೆಸೇಜ್ ಮಾಡಿದ್ದ ಅಂತ ಹೇಳ್ತಾ ಇದ್ರು ಕೂಡ ಈತ ಮೆಸೇಜ್ ಮಾಡಿರೋದಕ್ಕೂ ಇಲ್ಲಿ ವಡೇರಳ್ಳಿ ಗೇಟ್ ಬಳಿ ಅಂದ್ರೆ ಮೋದಿಯವರು ಕಾನ್ವೆ ಏನು ಬರ್ತಾ ಇತ್ತು ಅದರ ಪಕ್ಕದಲ್ಲೇ ಏನು ಸ್ಫೋಟಕಗಳು ಪತ್ತೆ ಆಗಿದಾವೆ ಅದು ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಆತ ಮೆಸೇಜ್ ಮಾಡಿರುವಂತದ್ದು ಇದೇ ಸ್ಥಳದಲ್ಲಿ ನಾನು ಸ್ಫೋಟಕಗಳನ್ನ ಬಾಂಬ್ ಅನ್ನ ಇಡ್ತೀನಿ ಅಂತಾನು ಕೂಡ ಹೇಳಿರುವಂತದ್ದು, ಮೆಸೇಜ್ ಅನ್ನ ಮಾಡಿರುವಂತದ್ದು. ಆತ ಹೇಳಿರುವುದಕ್ಕೂ ಇಲ್ಲಿ ವಡೇರಳ್ಳಿ ಗೇಟ್ ಬಳಿ ಮೋದಿಯವರ ಏನು ಸಂಚರಿಸ್ತಾರೆ ಅದರ ಪಕ್ಕದಲ್ಲಿ ಕೂಡ ಸ್ಫೋಟಕಗಳು ಪತ್ತೆ ಆಗಿರುವಂತದ್ದು ಕೂಡ ಪೊಲೀಸರಿಗೆ ಸಾಕಷ್ಟು ಆತಂಕ ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲೂ ಕೂಡ ಈಗಾಗಲೇ ರಾಮನಗರ ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ 6 ತಂಡಗಳನ್ನು ಕೂಡ ರಚನೆ ಮಾಡಿರುವಂತದ್ದು. ಏನಾದ್ರೂ ಈಗ ಬೆಂಗಳೂರಿನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತ ಲೋಹಿತ್ನೇ ಏನಾದ್ರೂ ಇಲ್ಲಿ ತಂದಿಟ್ನ ಅಥವಾ ಬೇರೆಯವರ ಮೂಲಕ ಏನಾದ್ರೂ ಇಲ್ಲಿ ತಂದಿಟ್ನ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಕಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತ ಸ್ಫೋಟಕಗಳನ್ನ ಏನಿಟ್ಟಿದ್ದಾನೆ ಅಲ್ಲಿ ಅದೊಂಥರ ನಿರ್ಜನ ಪ್ರದೇಶ, ಜೊತೆಗೆ ಹಿಂಭಾಗದಲ್ಲೂ ಕೂಡ ಫಾರೆಸ್ಟ್ ಇದೆ, ಮುಂಭಾಗದಲ್ಲೂ ಕೂಡ ಸಾಕಷ್ಟು ನಿರ್ಜನ ಪ್ರದೇಶ, ಗಿಡಗಂಟಿಗಳಿದಾವೆ. ಪ್ರಮುಖವಾಗಿ ಎಲ್ಲೂ ಕೂಡ ಸಿಸಿ ಕ್ಯಾಮ್ರಾ ಇಲ್ಲ. ಸಿಸಿ ಕ್ಯಾಮ್ರಾ ಎಲ್ಲಿಲ್ಲ ಅಲ್ಲಿ ಈ ಒಂದು ಸ್ಫೋಟಕಗಳನ್ನ ಇಟ್ಟಿರುವಂತದ್ದು. ಜೊತೆಗೆ ಕಾನ್ವೆ ಬರುತ್ತೆ ಅಂದ್ರೆ ತಾವು ಹೇಳ್ದಂತೆ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಳ್ಳಾಗುತ್ತೆ. ಆದ್ರೆ ಇವೆಲ್ಲವುಗಳ ನಡುವೆ ಈತ ತಂದಿಟ್ಟಿದ್ದು ಹೇಗೆ ಅಥವಾ ಬೇರೆ ಯಾರಾದ್ರೂ ಆರೋಪಿಗಳ ಮೂಲಕ ಬೇರೊಬ್ಬ ವ್ಯಕ್ತಿ ಮೂಲಕ ಏನಾದ್ರು ಸ್ಫೋಟಕಗಳನ್ನ ತಂದಿಟ್ನ ಅನ್ನುವಂಥದ್ದು ಕೂಡ ಈಗ ಒಂದು ಪೊಲೀಸರಿಗೆ ಲೀಡ್ ಸಿಕ್ಕಿರುವಂತದ್ದು. ಬೈಕ್ ಮೂಲಕ ಈ ಒಂದು ಸ್ಫೋಟಕಗಳನ್ನ ತಂದು ಇಡಲಾಗಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಆ ಒಂದು ಸ್ಫೋಟಕಗಳ ಏನ್ ಪತ್ತೆ ಆಗ್ತು ಸುತ್ತಮುತ್ತಲು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಜೊತೆಗೆ ಟವರ್ ಡಂಪ್ ಮೂಲಕ ಪ್ರಮುಖ ಬೇರೆ ಯಾವುದು ಕೂಡ ಕ್ಲೂ ಸಿಕ್ಕಿಲ್ಲ, ಇದರ ಮೂಲಕ ಏನಾರ ಕ್ಲೂ ಸಿಗಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ರಂಗನಾಥ್, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ.